ವಿರೋಧ ಪಕ್ಷಗಳ ಮೇಲೆ ಬೀಳುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಒಂದು ಜೋಶ್ನಲ್ಲಿ ಇರುವಂತದ್ದು. ಈಗ ಅಕಸ್ಮಾತ್ ಕಾಂಗ್ರೆಸ್ ಗೆಲ್ಲದೇ ಇದ್ದಿದ್ರೆ ಬಿಜೆಪಿ ಇನ್ನಷ್ಟು ಹೋರಾಟವನ್ನ ಚುರುಕುಗೊಳಿಸ್ತಾ ಇತ್ತು. ಮೂಡ ಆಗಿರಲಿ, ವಾಲ್ಮೀಕಿ ಆಗಿರಲಿ, ಮತ್ತೊಂದು ಕಡೆ ವಕ್ಫ್ ವಿಚಾರ, ಹಾಗೆ ಹುಬ್ಬಳ್ಳಿ ಕೇಸನ್ನ ವಾಪಸ್ ಪಡೆದಂತ ವಿಚಾರ, ಗ್ಯಾರಂಟಿಗಳ ವಿಚಾರ, ಇದಕ್ಕೆ ಮತ್ತಷ್ಟು ವೇಗ ಸಿಗ್ತಾ ಇತ್ತು. ಆದ್ರೆ ಅದಕ್ಕೀಗ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೀಳುತ್ತಾ, ಹಾಗೆ ವಿಜೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಹೊಡ್ತಾ ಬೀಳುತ್ತಾ, ಆಂತರಿಕ ಕಲಹ ಮತ್ತಷ್ಟು ಜಾಸ್ತಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದಿರುವಂಥದ್ದು. ಅದರ ಜೊತೆಗೆ ಮಹಾರಾಷ್ಟ್ರ ಇಡೀ ದೇಶದ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದು. ಆದರೆ ಈಗ ಬರ್ತಾ ಬರ್ತಾ ಎಲ್ಲ ರಾಜ್ಯಗಳ ಚುನಾವಣೆಯನ್ನ ನೋಡುವಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ನಾ ಮುಂದು ತಾ ಮುಂದು ಅಂತ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡ್ತಾ ಇದ್ದಾರೆ, ಇದು ಆಯಾಯ ರಾಜ್ಯದ ಅಧೋಗತಿಗೆ ಕಾರಣ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಅರುಣ್ ಸರ್, ಈ ವಿಚಾರದಲ್ಲಿ ಹೇಳೋದಾದ್ರೆ ಗ್ಯಾರಂಟಿಗಳ ಮೇಲೇನೆ ಎಲ್ಲ ರಾಜ್ಯಗಳ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದಾರಲ್ಲ. ಈಗ ಆಲ್ರೆಡಿ ತುಂಬ ದೊಡ್ಡ ಮಟ್ಟದಲ್ಲೇ ಸಾಲವನ್ನು ಮಾಡ್ಕೊಂಡಿರುವಂಥದ್ದು ಮಹಾರಾಷ್ಟ್ರ. ಈಗ ಈ ಸಾಲಗಳನ್ನು ಅಂದರೆ ಈ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ಹತ್ತತ್ರ 1 ಲಕ್ಷ ಕೋಟಿ ಬೇಕಂತೆ. ಇನ್ನಷ್ಟು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರಾ ಇವರು? ಗ್ಯಾರಂಟಿಗಳ ಮುಖಾಂತರನೇ ಚುನಾವಣೆ ಫೇಸ್ ಮಾಡಂಗಾಯ್ತಲ್ಲ. ನೋಡಿ, ಅಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರೆಲ್ಲ ಲಾಸ್ಟ್ ಒಂದು ಮತ್ತು 2 ತಿಂಗಳು ಅವರು ಏನು ಘೋಷಣೆ ಮಾಡಿದರು ಅದನ್ನು ಗಮನಿಸಿದರೆ ಅದಕ್ಕೆ ಒಂದು ಹೆಸರಿಟ್ಟರು ಮಹಾರಾಷ್ಟ್ರದಲ್ಲಿ. ಅದು ತಿಜೋರಿ ಖೋಲೋ ಪೊಲಿಟಿಕ್ಸ್ ಅಂತ. ಸೊ ಖಜಾನೆಯಿಂದ ನಾನು ಓಪನ್ ಮಾಡ್ತಾ ಇದ್ದೀನಿ, ಏನು ಬೇಕಾದ್ರೆ ಅದನ್ನು ನಮ್ಮ ಪಕ್ಷದವರು ಅಥವಾ ನಮ್ಮ ಮೈತ್ರಿಕೂಟದವರು ಯಾವುದೇ ಒಂದು ಭರವಸೆಗಳನ್ನು ಕೊಡಿ ಅನ್ನೋವಂಥ ಒಂದು ಸಂದೇಶ. ಸೊ ಅದನ್ನು ಮಾಡಿದರು. ಆದರೆ ಇವತ್ತಿನ ರಿಸಲ್ಟ್ ಏನಾಗಿದೆ, ಅಫ್ಕೋರ್ಸ್ ನೀವು ಹೇಳಿದ್ದು ಕೂಡ ಒಪ್ಕೊಳ್ತೀನಿ. ಯಾಕಂದರೆ ಇದು ರಾಜ್ಯದ ಒಂದು ಫೈನಾನ್ಸಸ್ ಮೇಲೆ ತೀವ್ರ ಪರಿಣಾಮ ಉಂಟು ಮಾಡುವಂಥ ಒಂದು ವಿಷಯ. ಆದರೆ ಈಗ ಅಲ್ಲಿ ಏನಾಗಿದೆ, ಇವತ್ತು ಪಕ್ಷ ವಾಪಸ್ ಬಂದಿದೆ ಭಾರಿ ಮತದಿಂದ. ಅದು ಒಂದು ರೀತಿಯ ಇಟ್ಸ್ ಎ ಲ್ಯಾಂಡ್ಸ್ಲೈಡ್ ಆಗಿದೆ. ಆಪೋಸಿಷನ್ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಧೂಳಿಪಟ ಆಗಿಬಿಟ್ಟಿದೆ ಅಲ್ಲಿ. ನೋಡಿ, ಅವರದ್ದು 19, 20 ಈ ಥರ ಕಾಂಗ್ರೆಸ್ಗೆ 20 ಸೀಟ್ ಬಂದಿದೆ. ಕಾಂಗ್ರೆಸ್ 100ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಿದ ಕಾಂಗ್ರೆಸ್ ಐಕ್ಯ ಅಧಿಕೃತ ವಿರೋಧ ಪಕ್ಷ ಸ್ಥಾನ ಸಿಗೋದಿಲ್ಲ. ಉದ್ಧವ್ ಠಾಕ್ರೆಗೆ ಸಿಗ್ತಾ ಇದೆ. ಅಲ್ಲಿ 102 ಸೀಟ್ ಕಂಟೆಸ್ಟ್ ಮಾಡಿದೆ, 20 ಸೀಟ್ ಗೆದ್ದಿದೆ. ಉದ್ಧವ್ ಠಾಕ್ರೆ 17 ಸೀಟು. ಹೌದು. ಆಮೇಲೆ ಶರದ್ ಪವಾರ್ ಅವರು 10 ಸೀಟ್ ಮುನ್ನಡೆಯಲ್ಲಿದ್ದಾರೆ. ಈ ಥರ ಒಂದು ಏನೋ ಈ ಚಿಕ್ಕ ಪುಟ್ಟ ರೀಜನಲ್ ಪಾರ್ಟಿಗಳು ಕೆಲವು ಕಡೆ ಗಳಿಸತ್ತಲ್ಲ, ಆ ಥರ ಸೀಟ್ಗಳನ್ನು ಇವರು ಗಳಿಸ್ತಾ ಇದ್ದಾರೆ. ಒಂದು ಈ ಥರದ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಬಹುಶಃ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆಗಿಲ್ಲ. ಸುಮಾರು ಒಂದು 30 ವರ್ಷದಿಂದ ಅಲ್ಲಿ ಯಾವುದೇ ಒಂದು ಸಿಂಗಲ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇಟ್ಸ್ ಆಲ್ವೇಸ್ ನಾವು ಇದು ಕೋಲಿಷನ್ ಪಾರ್ಟೀಸ್. ಹೌದು. ಸೊ ಇದು ಇನ್ನೊಂದು ಸೂಚಿಸುತ್ತೆ ಏನಂದರೆ, ಮಹಾರಾಷ್ಟ್ರದ ರಿಸಲ್ಟು ಎಲ್ಲ ಒಂದು 6 ಡಿವಿಷನ್ಸ್ ಏನಿದೆ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆನೂ BJP ಮತ್ತು ಅದರ ಮಿತ್ರ ಪಕ್ಷಗಳು ಜೈಬೇರಿ ಬಾರಿಸಿದೆ ಅಂತ. ಕೊಂಕಣ್ ಇರ್ಬೋದು, ಮುಂಬೈ ಇರ್ಬೋದು, ಉತ್ತರ ಮಹಾರಾಷ್ಟ್ರ ಇರ್ಬೋದು, ಔರಂಗಾಬಾದ್ ಇರ್ಬೋದು, ವಿದರ್ಭ ಇರ್ಬೋದು, ಈ ಥರ ಅನೇಕ ಮರಾಠವಾಡ ಎಲ್ಲ ಕ್ಷೇತ್ರಗಳು, ಎಲ್ಲ ಡಿವಿಷನ್ಗಳಲ್ಲೂ ಇದು ಸ್ಪಷ್ಟ ಒಂದು ಇದು ಸಿಗತ್ತೆ ನಮಗೆ. ಆ್ಯಕ್ಚುಲಿ ಮುಂಚೆ ಅವರು ಅಂದರೆ BJPಯಿಂದ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ಅವರೇ ಕ್ಲೈಮ್ ಮಾಡ್ಕೊಳ್ತಾ ಇದ್ರು CM ಸ್ಥಾನ ನಮಗೆ ಅಂತ. ಬಟ್ ಇವಾಗ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಯಾವ ರೀತಿಯಾಗಿ ನಡೆಯುತ್ತೆ ಆ CM ಸ್ಥಾನಕ್ಕೆ ಹೆಂಗೆ ಆಯ್ಕೆ ಮಾಡ್ತಾರೆ ಅಂತ? ಬಿಕಾಸ್ ಇವ್ರು 120ಕ್ಕೂ ಹೆಚ್ಚಿನ ಸ್ಥಾನ, ಇವ್ರು ನೋಡಿದ್ರೆ 60 ಸ್ಥಾನದಲ್ಲಿದ್ದಾರೆ. ಯಾರಿಗೆ ಕೊಡ್ತಾರೆ? ಇಟ್ಸ್ ಇಂಟ್ರೆಸ್ಟಿಂಗ್. ಆದರೆ ನನಗನ್ಸೋದು ಈ ಒಂದು ಚಾನ್ಸ್ ಏನಿದೆ ಇದನ್ನು BJP ಬಿಡೋದಿಲ್ಲ. ಯಾಕಂದರೆ ಒಂದು ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಅದು ಒಂದು ಕಡೆ, ಇನ್ನೊಂದು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರು ಇದುವರೆಗೆ ಏಕನಾಥ್ ಶಿಂದೆ, ಅವರು ಕೂಡ ಡಿಮಾಂಡ್ ಮಾಡ್ಬೋದು. ಆದರೆ ಕೊನೆಗೆ ಬಹುಶಃ BJP ಹೇಳುತ್ತೆ ನಮ್ಮವರೇ ಮುಖ್ಯಮಂತ್ರಿ ಆಗೋದು. ಮೋಸ್ಟ್ ಪ್ರಾಬಬ್ಲಿ ಫಡ್ನವೀಸೇ ಆಗ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ 100ಕ್ಕಿಂತ ಹೆಚ್ಚು. ಆಮೇಲೆ ಒಂದು ಎಲೆಕ್ಷನ್ನಲ್ಲಿ ಗೆದ್ದು ಅಧಿಕಾರ ಸ್ಥಾಪನೆ ಮಾಡೋದಕ್ಕೂ ಬೇರೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಜನರು ಕೊಟ್ಟಂಥ ಒಂದು ಅಧಿಕಾರ. ಸೊ ಅದನ್ನು ಬಿಡೋದಕ್ಕೆ ಈ 2 ಪಕ್ಷಗಳು ಏನು ತುಂಬ ಅನಿವಾರ್ಯ ಅಲ್ಲ, ಏಕನಾಥ್ ಶಿಂದೆ ಅವ್ರದ್ದಾಗಲಿ ಅಥವಾ ಅಜಿತ್ ಪವಾರ್ದವ್ರದ್ದಾಗಲಿ. ಯಾಕೆಂದರೆ ಈಗ ಉದ್ಧವ್ ಠಾಕ್ರೆ ಕೂಡ ರೆಡಿ ಇದ್ದಾರೆ, ಬೇಕಿದ್ರೆ BJPಗೆ ಸಪೋರ್ಟ್ ಕೊಟ್ಟು ಅವ್ರ ಜೊತೆ ಅವ್ರ ಪಕ್ಷವನ್ನ ಕಟ್ಕೊಳ್ಳೋದಕ್ಕೆ. ಅವ್ರೊಂದು ಸಪೋರ್ಟ್ ಸಿಕ್ಕಿದ್ರು ಒಂದು ಪೂರ್ಣ ಬಹುಮತದ ಒಂದು ಸರ್ಕಾರ ರಚನೆ ಆಗುವಂಥ ಚಾನ್ಸಸ್ ಕೂಡ ಇದೆ, ಬಿಕಾಸ್ 120 ಇರೋದ್ರಿಂದ ಇದೆ. ಆದರೆ ಬಹುಶಃ ಆ ಥರ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ತುಂಬ ಜೊತೆಗೆ ಹೋಗಿದ್ರು ಕಳೆದ 2 ವರ್ಷದಿಂದ ನಾವು ನೋಡಿದರೆ ಅಲ್ಲಿ ಆ ಥರ ಒಂದು ಅವರ ಮೇಲೆ ಭಿನ್ನಾಭಿಪ್ರಾಯ ಆ ಥರ ಏನೂ ಇರಲಿಲ್ಲ. ಹಾಗಾಗಿ ನನಗನ್ಸುತ್ತೆ ಆ ಒಕ್ಕೂಟ ಯುನೈಟೆಡ್ ಆಗೇ ಇರುತ್ತೆ ಅಂತ. ಆದರೆ ಏನಾದರೂ ತಕರಾರು ಮಾಡಿದರೆ BJP ಹೇಳ್ಬೋದು, ನೋಡಿ ನಮ್ಮ ಜೊತೆಗೆ ಬರೋರು ಇದ್ದಾರೆ, ನೀವು ಆ ಥರ ಎಲ್ಲ ನಾವೇನಕ್ಕೂ ಸೊಪ್ಪು ಹಾಕೋದಿಲ್ಲ ಅಂತ BJP ಅವರಿಗೆ ವಾರ್ನ್ ಮಾಡ್ಬೋದು. ಸೊ ಹಾಗಾಗಿ ಅವ್ರು ಬಹುಶಃ ಏನು ಆ ಥರ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ದೇ ಇದೆ. ಏಕನಾಥ್ ಶಿಂದೆ ಏನಾದರೂ ಸೆಂಟರ್ಗೆ ಹೋಗಿ ಮಿನಿಸ್ಟ್ರು ಆದರೂ ಆಗ್ಬೋದು, ವಿ ಡೋಂಟ್ ನೋ.
ಪೊಲಿಟಿಕ್ಸ್ ಯಾವ ರೀತಿ ಟರ್ನ್ ತಗೊಳ್ಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ಬಿ ಜೆ ಪಿಯವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಅಂತ ಅನಿಸುತ್ತೆ ನನಗೆ. ಎಸ್, ಈಗಾಗಲೇ ಈ ಒಂದು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ನೋಡೋಣ. ದಿಢೀರಂತೆ ಕೇವಲ 15 ದಿವಸ ನಂತರದಾಗ ಹೋದ್ರೆ ದಿಢೀರ್ ಅಂತೇಳಿ ಇಡೀ ಫಲಿತಾಂಶವನ್ನ ಉಲ್ಟಾ ಮಾಡಿದ್ರಿ. ಏನಂತದ್ದು ಮ್ಯಾಜಿಕ್ ಮಾಡಿದ್ರಿ ಅಂತ ನೋಡಿ, ಚುನಾವಣೆ ಅದು ಆಯುರ್ವೇದಿಕ ಔಷಧಿ ಇದ್ದಾಗ ಎಲ್ಲಾನು ಹೇಳಲಿಕ್ಕೆ ಆಗೋಲ್ಲ. ನಾವು ಹೆಂಗೆ ಗೆದ್ದೀವಿ ಏನು ಗೆದ್ದೀವಿ ಪೂರ್ತಿ ಹೇಳಿದ್ರೆ ಮತ್ತೆ ನಮ್ಮ ನೆಕ್ಸ್ಟ್ ಅವರೇ ಅದನ್ನ ಮಾಡ್ತಾರೆ. ಈ ಸಿಗ್ಗಾಂವ್ ಚುನಾವಣೆ ಅಂದ್ರೆ ಆಯುರ್ವೇದಿಕ್ ಹಳೆ ಅಂಗಡಿ ಇದಲ್ಲ, ಆ ಡಬ್ಬಾಗದಾಗ ಒಂದು ಕೈ ಹಾಕ್ತಾನೆ, ಜಡಿ ಬುದ್ಧಿ ತೆಗಿತಾನೆ, ಇದು ತೆಗೆದು ಕುಟ್ಟಿ ಕೊಡ್ತಾನೆ. ಹಂಗಿದು ಸಿಗ್ಗಾಂವ್ ಚುನಾವಣೆ ಆಯುರ್ವೇದಿಕ್ ಔಷಧ ಕುಟ್ಟಿದ್ವಿ ಏನೇನು ಜೋಡಿಸಿವ ಅಂತ ಹೇಳಲಿಕ್ಕೆ ಆಗೋಲ್ಲ. ಸ್ಟ್ರಾಟಜಿ ಅಂದ್ರೆ ಮೊದಲು 5ವರೆಗೆ ಒಂದಾಗಿತ್ತು, ಇಲ್ಲಿವರೆಗೆ 5ವರೆಗೆ 70% ಬೊಮ್ಮಾಯಿಯವ್ರ ಪರ ಕೆಲಸ ಮಾಡ್ತಿತ್ತು. ಈ ಸಾರಿ ಸಿಂಪಲ್ ಆಗಿ 70% ನಮ್ಮ ಪರವಾಗಿ ಕೆಲಸ ಮಾಡಿದೆ. ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ವಿ, ಅದೆಲ್ಲ ಆಯುರ್ವೇದಿಕ್ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ. ಅದು ಹೆಂಗೆ ಮಾಡುದು ಅಂತ ಸೀಕ್ರೆಟ್, ಅದು ಸೀಕ್ರೆಟ್ ಮಸಾಲ. ಎಸ್, ಡೆಫಿನೆಟ್ಲಿ ನಮ್ಮ ಮಂಡ್ಯ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ, ಲೀಡರ್ಶಿಪ್ ಬಂತು. ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು. ಇವರಿಗೆ ಸೀರಿಯಸ್ ಆಗಿ ಇಲೆಕ್ಷನ್ ಮಾಡಿದ್ದಾರೆ, ಗೆಲ್ಲಿಸ್ತಾರ. ಅದು ಮಾಜಿ ಮುಖ್ಯಮಂತ್ರಿ, ಪ್ರಬಲ ಜಾತಿ ವಿರೋಧ ಎಲೆಕ್ಷನ್ ಮಾಡ್ತಿದ್ದಾರೆ. ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು, ನಾವು ಕೂಡ ಗೆಲ್ತೀವಿ ಅಂತ 100ಕ್ಕೆ 100 ವಿಶ್ವಾಸ ಇತ್ತು. ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಲಿಸಿದ್ದಾರೆ. ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರಿಗೆ ಹೋಗಬೇಕು. ಅಲ್ಲ, ಅದೇ ಚುನಾವಣೆ ಅಂದ್ರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರದ್ದು ಹಾಗೆ ಮಾಡಬೇಕು, ನಮ್ಮ ಕಾನ್ಸೆಪ್ಟ್ ಅದು. ಈಗ ನಮ್ಮ ಬರೀ ಸುಮ್ಮನೆ ನಾಮಕೆ ವಾಸ್ತಿ ಬರೋದು, ಭಾಷಣ ಮಾಡೋದು, ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ. ನಮ್ಮ ಚುನಾವಣೆ ಎಷ್ಟು ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ, ಮತ್ತು ಇನ್ನೊಬ್ರು ಗೆಲ್ಸ್ಲಿಕ್ಕೆ ಆಯ್ತು. ಇಲ್ಲಾಂದರೆ 4 ಸಾರಿ ನಾವು ಮುಸ್ಲಿಂ ಸೀಟನ್ನು ಕಳ್ಕೊಂಡಿದ್ದೀವಿ. ಅಲ್ಲಿ ನಾವು ಸುಮ್ಮನೆ ನಾಮಕೆ ವಾಸ್ತಿ ಮಾಡಿದ್ರೆ ಸೋಲ್ತಿತ್ತು ಅದು. ಆದರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯಿತು. ಬರಬೇಕು. ಈ ಕಾನ್ಸೆಪ್ಟು ನಮ್ಮ ಪಕ್ಷದವರು ಎಲ್ಲ ಕಡೆ ಉಪಯೋಗ ಮಾಡ್ಕೋಬೇಕು, ಇಡೀ ರಾಜ್ಯದ ತುಂಬ. ಇಲ್ಲಿ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ, ಮಾಡೆಲ್. ಈ ಥರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವಾಗೂ ಸೋಲಿಲ್ಲ. ಇದನ್ನು ಉಪಯೋಗ ಮಾಡ್ಕೋಬೇಕು. ಸರ್, ಅಂದ್ರೆ ಇದು ಮುಂದಿನ ಎಲೆಕ್ಷನ್ ದಲ್ಲಿ ಸೇಮ್ ಸ್ಥಾನಕ್ಕೆ ಕ್ಲೇಮ್ ಇದೆ. ಸೊ ಮುಂದಿನ ಎಲೆಕ್ಷನ್ ದಲ್ಲಿ ಇದು ಸ್ಟ್ರೆಂಥನ್ ಆಯ್ತು ಅಂತ. ಸ್ಟ್ರೆಂಥನ್ ಆಯ್ತಲ್ಲ, ಮುಸ್ಲಿಮರನ್ನ ಇಡೀ ಅವ್ರಿಗೂ ಒಂದು ಸಂದೇಶ ಹೋಯ್ತು, ನಾವು ಗೆಲ್ತೀವಿ, ಎಲ್ಲರೂ ಮನಸ್ಸು ಮಾಡಿ ನಮ್ಗೆ ಗೆಲ್ಲಿಸ್ಬೋದು ಅನ್ನೋ ಒಂದು ಸಂದೇಶ ಹೋಯ್ತು. ಇಲ್ಲಿವರೆಗೆ ಅವರು ಒಂಥರ ನೆಗೆಟಿವ್ ಆಗಿದ್ರು, ನಮ್ಗೆ ಯಾರು ಸಪೋರ್ಟ್ ಮಾಡೋಲ್ಲ, ಚುನಾವಣೆಯಲ್ಲಿ ನಿಲ್ಲಿಸ್ತಾರ, ಹೋಗಿಬಿಡ್ತಾರ, ಸೋಲ್ತೀವಿ, ಅಲ್ಲಿ ಹಿಂದೂ ಮುಸ್ಲಿಂ ಆಗ್ತದೆ, ಏನೇನಾರು ಆಗ್ತದೆ. ಈ ಸಾರಿ ಆಗಕ್ಕೆ ಬಿಡಲಿಲ್ಲ ನಾವು. ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ. ಎಲ್ಲ ಮುಖಂಡರು ನಮಗೆ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಈ ಚುನಾವಣೆ ಮುಖಾಂತರ. ಮಾಡಿದ್ರಲ್ಲ, ನೋಡಿ ವಕ್ಫದಲ್ಲಿ ಮೊಟ್ಟ ಮೊದಲಿಗೆ ನಾನು ಆ ದೇವರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಹೊಲದಿಂದ ನನಗೆ ಇವತ್ತು ಶಿಗ್ಗಾಂವ್ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವ್ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡೋ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಶಿವಾನಂದ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂಕಳ ವೈದ್ಯ ಸಾಹೇಬರು, ತಿಮ್ಮಾಪುರ್ ಸಾಹೇಬರ ಅದಿಯಾಗಿ ಮಧು ಬಂಗಾರಪ್ಪ ಸಾಹೇಬರು, ವಿಶೇಷವಾಗಿ ನಸೀರ್ ಅಹಮದ್ ಅವರು, ಆಮೇಲೆ ಬಹಳಷ್ಟು ಜನ ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶಿವಣ್ಣವ್ರ ಸಾಹೇಬರು, ರುದ್ರಪ್ಪ ಲಮಾಣಿ ಅವರು, ಆಮೇಲೆ ಪ್ರಕಾಶ್ ಕೋಳಿವಾಡರು, ಶ್ರೀನಿವಾಸ್ ಮಾನೆ ಸಾಹೇಬರು, ನಮ್ಮ ಬಣಕಾರ್ ಸಾಹೇಬರ ಅದಿಯಾಗಿ ಸೋಮಣ್ಣ ಬಿಯನ್ಮರದವರು, ಖಾದ್ರಿ ಸಾಹೇಬರು, ವಿಶೇಷವಾಗಿ ಕುನ್ನೂರು ಸಾಹೇಬರ ಅದಿಯಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಇವತ್ತು ಈ ಜಯ ಆಗಿದೆ. ಅದಕ್ಕೆ ನಾನು ತುಂಬ
ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಈ 3 ಕ್ಷೇತ್ರಗಳಲ್ಲಿ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹಿಂದೆ ಉಳಿದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರ ತೆಗೆದುಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸತತ 6 ಬಾರಿ ಗೆದ್ದಿದ್ದಿಲ್ಲ ಇಲ್ಲಿ ಕಾಂಗ್ರೆಸ್. ಇದು ಮೊದಲ ಮತ್ತೆ 6 ಬಾರಿ 27 ವರ್ಷಗಳ ಬಳಿಕ ಮೊದಲು ಕಾಂಗ್ರೆಸ್ ಗೆದ್ದಿದೆ. 30 ವರ್ಷ 94ರಲ್ಲಿ ಗೆದ್ದಿತ್ತು ಕುನ್ನೂರು ಸಾಹೇಬರು. ನಂತರ 2024ರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸತತವಾಗಿ 4 ತಿಂಗಳಿಂದ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸನ್ಮಾನ್ಯ AICC ಕಾರ್ಯದರ್ಶಿಗಳಾದ ಮಯೂರ ಜಯಕುಮಾರ್ ಸಾಹೇಬರು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಂತೇಳಿ 4 ತಿಂಗಳಿಂದ ಸತತವಾಗಿ ಪ್ರತಿದಿನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ಲೀಡ್ನೊಂದಿಗೆ ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿಗ್ಗಾಂವ ಸುಂದರ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸ್ತೇನೆ. ಎಸ್, ಇದು ಕಂಪ್ಲೀಟ್ ಸ್ಟೈಲೇ ಚೇಂಜ್ ಆಗಿತ್ತು. ಇಲ್ಲಿ ಯಾರು ಅಂತೇಳಿ ಗುರುತನೇ ಸಿಗದ ರೀತಿಯಲ್ಲಿನೇ ಪಠಾಣ್ ಅವರು ಅವರ ಮುಖಕ್ಕೆ ಬಣ್ಣವನ್ನು ಹಚ್ಚಿದ್ರು. ಅಷ್ಟು ಸಂಭ್ರಮಾಚರಣೆಯನ್ನು ಕೂಡ ನಡೆಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸಹಜವಾಗಿಯೇ 30 ವರ್ಷಗಳ ನಂತರ ಒಂದು ಗೆಲುವನ್ನು ಒಂದು ಕ್ಷೇತ್ರದಲ್ಲಿ ದಾಖಲಿಸಿಕೊಳ್ಳುವಂಥದ್ದು ಅನ್ನೋಂಥದ್ದು ಸುಲಭದ ಮಾತಲ್ಲ. ಮತ್ತು ಅವರು ಪದೇ ಪದೇ ಹೇಳ್ತಿದ್ರು ಯಾರ್ಯಾರ ಕಾರಣದಿಂದಾಗಿ ತನಗೆ ಗೆಲುವು ಬಂತು ಅನ್ನೋಂಥ ವಿಚಾರದ ಬಗ್ಗೆ. ಮತ್ತು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತಹ ರಣತಂತ್ರ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.